ಅಲ್ಲಿ ಲೈಬ್ರರಿ ಒಳಗೆ ಬೇಡ ಅಂತಂದ್ರೆ ಏ ಸುನಿಲ ನೀರು ಮಾಡ್ದ ಕೊಡು. ಮಾಡ್ತಾರೆ ಮೇಡಮ್. ತಾವು ತಮ್ಮ ಊರೇ ಅವರು ಎಲ್ಲಿಂದ ಬಂದಿದ್ದೀರಿ? ತರ್ವಿ. ಮೇಡಮ್ ತಾವು ಎಲ್ಲಿಂದ ಬಂದಿದ್ದೀರಿ? ತಾವು ತರ್ವಿ. ಇವರು ಸುಜಾತ ಚಂಚಲ್ಕರ್ ಅವರು ಸ್ಥಳೀಯ ನಿವಾಸಿಗಳು. ಇಲ್ಲ ಊಟ ಕೊಡ್ರಿ. ಮೇಡಮ್, ಇವತ್ತಿನ ಈ ಶಿಬಿರದ ಕುರಿತು ತಾವು ತಮ್ಮ ಅನಿಸಿಕೆ ಜೊತೆ ತಾವು ಎಲ್ಲಿಂದ ಬಂದಿರಿ ಮತ್ತು ತಮ್ಮ ಊರು ಜಿಲ್ಲೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೋಬೇಕಂತೇಳಿ. ಹಾಗೆ ಊಟ ಮಾಡ್ತಾನೆ. ಬೀದರ್ ಡಿಸ್ಟಿಕ್ ಹಲ್ಕಿ ತಾಲೂಕಿನಲ್ಲಿ ಬಂದಿದ್ದೀವಿ. ಅದನ್ನು ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರೆಲ್ಲ ಕೂಡಿ ಬಂದಿದ್ದೀವಿ. ಅಂದರೆ ಇವತ್ತಿನ ಏನು ಬಿಜಾಪುರ ನಡೆಯುವಂಥ ಈ ಶಿಬಿರದಲ್ಲಿ ಪಾಲ್ಗೊಳ್ಳಿಕ್ಕೆ ತಾವು ಹುಮ್ನಾಬಾದಿಂದ ಬಂದಿದ್ದೀವಿ, ಬಾಲ್ಕಿಯಿಂದ, ಬೀದರ್ जिलेಯಿಂದ. ताई जी, आप आज का जो शिविर में भाग लेने के लिए आप कहाँ से आए? हम गुलबर्गा जिला से आए। यहाँ का सब व्यवस्था देख के हमको बहुत अच्छा लगा। यहाँ सब लोगों ने, सब बीजापुर के जो बुद्धिस्ट सोसाइटी ऑफ इंडिया के जो मेंबर हैं, सब ने हमारा व्यवस्था अच्छा करे, इसके लिए सबका धन्यवाद। थैंक यू। जय हिंद। ಧನ್ಯವಾದ. ಮೇಡಮ್, ತಾವು ಎಲ್ಲಿಂದ ಬಂದಿರಿ? ಹುಮ್ನಾಬಾದ್ ಅಂತ. ಇವತ್ತಿನ ಈ ಶಿಬಿರಕ್ಕೆ ನಿಮ್ಮ ಏನು ಈ ಶಿಬಿರ ಇವತ್ತು ನಡೀತಿದೆ, ಈ ಶಿಬಿರ ಬಗ್ಗೆ ತಮ್ಮ ಅಭಿಪ್ರಾಯ? ಮಹಿಳೆಯರಿಗೆ ಇದು ಪ್ರೇರಣೆ ಇದೆಯಾ? ಶಿಬಿರ ಅವಶ್ಯಕತೆ ಇದೆಯಾ? ಮಹಿಳೆಯರಿಗೆ ಶಿಬಿರ ಮಾಡುವಂಥದ್ದು ಅವಶ್ಯಕತೆ ಇದೆಯಾ? ಎಸ್. ನೋಡಿ ಬಂಧುಗಳೇ, ಈ ಥರ ಏನು ಇವತ್ತಿನ ಒಂದು ದಿನದ ಶಿಬಿರದಲ್ಲಿ ಭಾಗವಹಿಸಿದಂಥ ಏನು ಶಿಬಿರಾರ್ಥಿಗಳು ಶಿಬಿರದ ಭಾಳ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಬಿಜಾಪುರ ಜಿಲ್ಲೆಯವರು ಎಲ್ಲವನ್ನು ಅವರಿಗೆ ಸಹಕಾರ ಜೊತೆ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಮನದಾಳವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಬಂಧುಗಳೇ. ತಾವಿಲ್ಲಿ ನೋಡುವುದು ಕೇಂದ್ರೀಯ ಶಿಕ್ಷಕರು ಕೂಡ ಬಂದಿದ್ದಾರೆ. ಕೇಂದ್ರೀಯ ಶಿಕ್ಷಕರು ಇವತ್ತಿನ ಈ ಭೋಜನದಲ್ಲಿ ಪಾಲ್ಗೊಂಡಿದ್ದಾರೆ. ಕೇಂದ್ರೀಯ ಶಿಕ್ಷಕರು मैडम, आप कहाँ से आए हैं? आप? मैं धारवाड़ से आई हूँ सर। आज का जो शिविर चल रहा है, एक दिन का शिविर, आपको क्या इस शिविर के बारे में आपको कैसा लगा? ये क्या शिविर करना जरूरी है? शिविर करना जरूरी है सर। अब भारतीय बौद्ध महासभा यानी बुद्धिस्ट सोसाइटी ऑफ इंडिया, बाबा साहेब अध्यक्ष रहे, संस्थापक रहे, और इस संस्था में काम करना बहुत ज़रूरी है। और जितने भी हमारे बहुजन समाज के लोग हैं, वो लोग मिल करके बाबा साहब का जो सपना था बौद्धमय बनाना था, वो करना हम सभी लोगों का दायित्व बनता है। और आज का शिविर तो यानी भारतीय बौद्ध महासभा के बारे में ताई जी ने, पवार ताई जी ने जो विश्लेषण किए या उसके बारे में जानकारी दी, बहुत बढ़िया रहा। और उनके साथ हम लोग काम करेंगे। और इसके साथ साथ मैं और एक कहना चाहूँगी कि केंद्रीय शिक्षिका ज़्यादा से ज़्यादा कर्नाटक से हो और सभी भारतीय बौद्ध महासभा से लाभान्वित हो। जय भीम, नमो बुद्धाय। ಥ್ಯಾಂಕ್ ಯು ತಾಯಿ. ಇವತ್ತು ಏನು ಬಿಜಾಪುರದಲ್ಲಿ ತಾವು ಭಾಳ ದೂರಿನಿಂದ ಸಮಯವನ್ನು ಕೊಟ್ಟಿದ್ದೀರಿ ಶಿಬಿರಕ್ಕೆ. ಈ ಶಿಬಿರ ಒಂದು ವ್ಯವಸ್ಥಿತವಾಗಿ ಮಾಡಬೇಕು, ಇನ್ನಷ್ಟು ವ್ಯವಸ್ಥಿತ ಮಾಡಬೇಕು ಅಂತೇಳಿ ನಾವು ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಅದಾಗಿ ಕೂಡ ಈ ಶಿಬಿರ ಏನಿದೆ ಭಾಳ ಮಹತ್ವದ ಮಹಿಳೆಯರಿಗಾಗಿ ಅನ್ನುವಂಥದ್ದು. ಏನು ಈ ಶಿಬಿರದ ಅವಶ್ಯಕತೆ ಮಹಿಳೆಯರಿಗೆ ಈ ಏನು ಬುದ್ಧ ಧಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತಾ ಅನ್ನುವಂಥ ವಿಚಾರ. ಪ್ರಯತ್ನ ಮಾಡಿದ್ರೆ ಆಗುತ್ತೆ.
ಪ್ರಯತ್ನ ಮಾಡ್ಬೇಕಾಗ್ತದೆ ಸರ್. ಅಂದರೆ ಶಿಬಿರ ಮಾಡೋದು ಅವಶ್ಯಕತೆ ಇದೆ ಅಂತೀರಾ? ಮಹಿಳೆಯರಿಗೆ ಈ ಶಿಬಿರವನ್ನು ಆಯೋಜನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತೀರಾ? ಅವಶ್ಯಕತೆ ಇದೆ. ಎಸ್ ಮೇಡಮ್, ತಮ್ಮ ಏನು ಅನಿಸಿಕೆ? ಎಸ್ ರಾಗಿ ಗಂಜಿ ಕುಡಿಸುತ್ತೇನೆ. तथा भारत आगे बढ़ते थे तो डेमोक्रेसी होता है, तो ये लोगों को जो कार्यकर्ता होती है तो कार्यक्रम कैसा होना चाहिए, अध्यक्ष कैसा होना चाहिए, कैसा होना है इस वजह से कार्यकर्ता शिविर में कार्यकर्ता कैसा होना चाहिए, क्या मेरे ಮುಂದಿನ ತಯಾರಿಯನ್ನು ನಾವು ಕಾಯಬೇಕು ಅಂತ ಮುಂದೆ ತಯಾರು ಮಾಡಿ ಟೈಮ್ ಮಾಡ್ಕೊಂಡಿಲ್ಲ ನಾವು ಸಾಕೊಂಡಿಲ್ಲ ಅವರು ವೇದಿಕೆ ಮೇಲೆ ಎಲ್ಲ ವೇದಿಕೆ ಸ್ವಾಗತ ಸರ್. ಇಲ್ಲಿ ಹೂವು ಬಾಬಾ ಸಾಹೇಬ್ ಹೂವು ಸಮರ್ಪಣೆ ಮಾಡೋದ್ರ ಜೊತೆಗೆ ನಾವು ಅಲ್ಲಿ ಒಂದು ಚಿಕ್ಕದಾಗಿ ಪ್ರೇಯರ್ ಸ್ಟಾರ್ಟ್ ಆಗಿ ಸೀದಾ ಕಾರ್ಯಕ್ರಮ ಉದ್ಘಾಟನೆ ಅಲ್ಲೇ ಮಾಡೋದ್ರ ಒಳಗ ಮೇಡಮ್. ಓಕೆ